ಎಲ್ರಿಗೂ ನಮಸ್ಕಾರ. ಒತ್ತು ಶಾವಿಗೆ ಮಾಡ್ತಾ ಇದ್ದೆ ನಾನಿವತ್ತು. ಒತ್ತು ಶಾವಿಗೆ ನಮ್ಮೆಲ್ಲರ ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಅದನ್ನು ಸ್ಪೆಷಲ್ ಆಗಿ ಅದರ ರೆಸಿಪಿ ಶೇರ್ ಮಾಡಲಿಕ್ಕೆ ಅಂತ ಇಲ್ಲ, ಆದರೂ ನಾನು ಚಾನಲಲ್ಲಿ ಮಾಡಲಿಲ್ಲಲ್ಲ ಅಂತೇಳಿ ಇವತ್ತು ನಾನು ಮಾಡ್ತಾ ಇದ್ದೇನೆ. ನಾನಿವತ್ತು ಅಕ್ಕಿಯನ್ನು ರುಬ್ಬಿ ಅಂತ ಮಾಡ್ತಾ ಇಲ್ಲ, ಅಕ್ಕಿ ಹಿಟ್ಟನ್ನು ಬಳಸಿ ಹೇಗೆ ಇನ್ಸ್ಟೆಂಟಾಗಿ ನಾವು ಒತ್ತು ಶಾವಿಗೆ ಹೇಗೆ ಮಾಡ್ಬೋದು ಅಂತೇಳಿ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡು. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಎಣ್ಣೆ, ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೇನು ಅಕ್ಕಿ ಹಿಟ್ಟು ಹಾಕುವ. ಸರಿಯಾಗಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಹೊತ್ತು ಇದು ಬೇಯಬೇಕು ಇದರಲ್ಲಿ. ಸರಿಯಾಗಿದೆ ನೋಡಿ, ಇಷ್ಟು ಹದಕ್ಕೆ ನಾನು ಮಿಕ್ಸ್ ಮಾಡಿದ್ದೇನೆ. ಏನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡುವ, ತಣ್ಣಗಾಗ್ತದೆ, ಹಾಗೆ ಸ್ವಲ್ಪ ಇದರಲ್ಲೇ ಬೇಯ್ತದೆ ಇದು. ಹಿಟ್ಟು ಒಳ್ಳೆ ತಣ್ಣಗಾಗಿದೆ. ಇದನ್ನು ಪುಂಡಿಯದ್ದು ಶೇಪ್ ಕೊಡುವ. ಪುಂಡಿ ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಉದ್ದಕ್ಕೆ ಮಾಡ್ತಾ ಇದ್ದೇನೆ. ನಮಗೆ ಒತ್ತು ಶಾವಿಗೆ ಮಣೆ ಅಂತ ಉಂಟು, ಅದರ ಒಳಗಡೆ ಹಾಕಲಿಕ್ಕೆ. ಅದು ಅಲ್ಲಿ ಬೇಯ್ತಾ ಇರುವ ಹಾಗೆ ನಾವು ಒಂದು ಇದಕ್ಕೆ ಫಸ್ಟ್ ಕ್ಲಾಸ್ ಆದಂಥ ಕಾಯಿ ಚಟ್ನಿ ಮಾಡುವ. ಇದಕ್ಕೆ ಕಾಯಿ ಹುಳು, ಹುಳಿ, ನೀರುಳ್ಳಿ, ಕಾಯಿ ಮೆಣಸು, ಸ್ವಲ್ಪ ಒಗ್ಗರಣೆ ಸೊಪ್ಪು, ಸರಿಯಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ಇನ್ನು ಇದಕ್ಕೆ ರುಚಿಗೆ ಉಪ್ಪು, ಹಾಗೆ ಒಂದು ಒಗ್ಗರಣೆ ನೋಡಿ. ಫಸ್ಟ್ ಕ್ಲಾಸ್ ಆದಂಥ ಕಾಯಿ ಚಟ್ನಿ ರೆಡಿಯಾಗಿದೆ. ಆಯಿತು, ನಮ್ಮದು ಪುಂಡಿ ಬೆಂದಿದೆ. ಇನ್ನಿದನ್ನು ತೆಗೆದು ಈ ಶಾವಿಗೆ ಮಣೆಗೆ ಹಾಕುವ. ಸ್ವಲ್ಪ ತಾಕತ್ತು ಬೇಕಿದು ತಿರುಗಿಸ್ಲಿಕ್ಕೆ. ಫಸ್ಟ್ ಕ್ಲಾಸ್ ಆಗಿ ಗರಿ ಗರಿಯಾಗಿ ಬರ್ತಾ ಉಂಟು ನೋಡಿ, ಬಿಡಿ ಬಿಡಿಯಾಗಿ, ಎಲ್ಲಿಯೂ ಅಂಟ್ತಾ ಇಲ್ಲ. ಆಯ್ತು, ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಒತ್ತು ಶಾವಿಗೆ ರೆಡಿಯಾಗಿದೆ. ಇದರ ಮೇಲೆಗೇನು ಚಟ್ನಿ ಹಾಕಿ ಟೇಸ್ಟ್ ಮಾಡೋದು. ತುಂಬಾ ಸಿಂಪಲ್ ಆದಂಥ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.